ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಬಹುತೇಕ ಜನರು ಗಿಲ್ಲಿ ಅವ್ರಿಗೆ ದರ್ಶನ್ ಅವರನ್ನ ನೀವು ಭೇಟಿ ಮಾಡಿದ್ದೀರಾ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅಂತೂ ಇಂತೂ ಕೊನೆಗೂ ಕೂಡ ಗಿಲ್ಲಿ ಅವರು ಈ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಶೋ ಬಳಿಕ ಅವರ ಜನಪ್ರಿಯತೆ ಬಗ್ಗೆ ಹೆಚ್ಚೇನು ಹೇಳ್ಬೇಕಂತೇನಿಲ್ಲ. ಯಾಕಂದ್ರೆ ಇದೀಗ ಎಲ್ಲಿ ನೋಡಿದ್ರು ಗಿಲ್ಲಿ ಹವಾ. ಯಾವುದೇ ಕಾರ್ಯಕ್ರಮ ಆಗಿರಬಹುದು, ಅಲ್ಲಿ ಗಿಲ್ಲಿಯೇ ಮುಖ್ಯ ಅತಿಥಿ ಆಗಿರ್ತಾರೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ಕ್ರೇಜ್ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾಮಿಡಿ ಶೋ ಮೂಲಕ ತನ್ನ ಜರ್ನಿ ಆರಂಭಿಸಿದ ಗಿಲ್ಲಿ ಇದೀಗ ಬಿಗ್ ಸ್ಕ್ರೀನ್ ನಲ್ಲೂ ವಿಭಿನ್ನ ಪಾತ್ರದ ಮೂಲಕ ಮಿಂಚ್ತಾ ಇದ್ದಾರೆ. ಬಿಗ್ ಬಾಸ್ಗೆ ಹೋಗುವ ಮುಂಚೆ ಗಿಲ್ಲಿ ಕೆಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. ಆದ್ರೆ ಆ ಚಿತ್ರಗಳು ಬಿಗ್ ಬಾಸ್ ನಂತರ ರಿಲೀಸ್ ಆಗಿ ಗಮನ ಸೆಳೆದಿವೆ. ಗಿಲ್ಲಿ ಆ ಸಿನಿಮಾಗಳ ಪ್ರಚಾರದಲ್ಲಿ ಭಾಗವಹಿಸಲಿಲ್ಲ ಎಂಬ ಆರೋಪಗಳು ಕೇಳಿಬಂದ್ರು. ಗಿಲ್ಲಿ ಈ ವಿಚಾರಕ್ಕೆ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ಹಾಗೆಯೇ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ಅಭಿನಯಿಸಿರುವುದು ವಿಶೇಷ. ಪಾತ್ರ ಸಣ್ಣದಾಗಿದ್ರು ಪ್ರೇಕ್ಷಕರು ಅದನ್ನ ಮೆಚ್ಚಿಕೊಂಡಿದ್ದು ಗಿಲ್ಲಿಗೆ ಸಂತೋಷ ತಂದಿದೆ. ಹಾಗೆಯೇ ಡೆವಿಲ್ ಸಿನಿಮಾ ರಿಲೀಸ್ ಆದಾಗ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ರು. ಹೀಗಾಗಿ ಥಿಯೇಟರ್ಗಳಲ್ಲಿ ನೋಡಲು ಆಗಿರ್ಲಿಲ್ಲ. ಹೀಗಾಗಿ ಹೊರಬಂದ ಬಳಿಕ ಮೊಬೈಲ್ ನಲ್ಲಿ ತಮ್ಮ ದೃಶ್ಯಗಳನ್ನ ನೋಡಿ ಗಿಲ್ಲಿ ಖುಷಿ ಪಟ್ರಂತೆ. ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಬಹುತೇಕ ಪ್ರೇಕ್ಷಕರು ದರ್ಶನ್ ಅವರನ್ನ ಭೇಟಿ ಆಗಿದ್ರ ಅಂತ ಕೇಳ್ತಲೇ ಇದ್ರು. ಇದೀಗ ಜೈಲಿನಲ್ಲಿ ದರ್ಶನ್ ಸರ್ ಅವರನ್ನ ಭೇಟಿ ಮಾಡ್ತೀರಾ ಎಂಬ ಪ್ರಶ್ನೆಗೆ ಗಿಲ್ಲಿ ಉತ್ತರ ನೀಡಿದ್ದಾರೆ. ದರ್ಶನ್ ಸರ್ ಅವರನ್ನ ನಾನು ಭೇಟಿ ಮಾಡಲು ಕೇಳಿದ್ದೆ, ಆದ್ರೆ ಸದ್ಯಕ್ಕೆ ಆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಹಾಗೆ ದರ್ಶನ್ ಅಣ್ಣನನ್ನ ಜೈಲಿನಲ್ಲಿ ನೋಡೋಕೆ ಮನಸ್ಸಿಲ್ಲ. ಅವರ ಮನೆಯಲ್ಲಿ ಹೋಗಿ ಅವರ ಆಶೀರ್ವಾದ ಪಡೆಯೋದು ನನ್ನ ಕನಸು ಎಂದಿದ್ದಾರೆ. ಗಿಲ್ಲಿ ನಟ ದೊಡ್ಡ ಮನೆಯಲ್ಲಿ ಇದ್ದಾಗ ಎಲ್ಲರ ಹೃದಯ ಗೆದ್ರು. ತಮ್ಮ ವಿಶೇಷ ಕಾಮಿಡಿ ಟೈಮ್ ನಿಂದ ಕನ್ನಡಿಗರ ಮನೆ ಮಾತಾದ್ರು. ಎಲ್ಲರೂ ಗೆಸ್ ಮಾಡಿದಂತೆ ಇವರೇ ಗೆದ್ರು. ಜನರು ಗೆಸ್ ಮಾಡಿದಂತೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿಯವರೆಗೂ ವಿನ್ ಆಗಿರೋದೇ ಕಡಿಮೆ. ಆದ್ರೆ ಗಿಲ್ಲಿ ನಟನ ವಿಚಾರದಲ್ಲಿ ಅದು ಸುಳ್ಳಾಗಿದೆ. ಗಿಲ್ಲಿನೇ ಗೆಲ್ಲೋದು ಅಂತ ಜನ ಹೇಳ್ತಾನೆ ಇದ್ರು. ಅದೇ ರೀತಿನೇ ಗಿಲ್ಲಿನೇ ಗೆದ್ದಿದ್ದಾರೆ. 50 ಲಕ್ಷ ರೂಪಾಯಿ ತಮ್ಮದಾಗಿಸಿಕೊಂಡಿದ್ದಾರೆ. ಆದ್ರೆ ಮನೆಯಿಂದ ಬಂದ್ಮೇಲೆ ಗಿಲ್ಲಿ ನಟ ಬಂದ ದುಡ್ಡಿನಿಂದ ಜಮೀನು ಖರೀದಿ ಮಾಡಿದ್ರು ಅಂತ ಸುದ್ದಿ ಇತ್ತು. ಆದ್ರೆ ಈ ಬಗ್ಗೆ ಗಿಲ್ಲಿ ಹೇಳೋದೇ ಬೇರೆ ಇದೆ. ದೊಡ್ಡ ಮನೆಯಿಂದ ಹೊರಬಂದ ಮೇಲೆ ಒಂದು ಸುದ್ದಿ ಇತ್ತು, ಅದು ನಾನು ಜಮೀನು ಖರೀದಿ ಮಾಡಿದ್ದೇನೆ, ಅದು ಬಿಗ್ ಬಾಸ್ ಮನೆಯಿಂದ ಬಂದ ದುಡ್ಡಿನಿಂದಲೇ ಅಂತಲೇ ನ್ಯೂಸ್ ಇತ್ತು. ಆದ್ರೆ ನಾನು ಜಮೀನು ಖರೀದಿ ಮಾಡಿದ್ದೇನೆ, ಅದು ನನಗೆ ಗೊತ್ತಿಲ್ವೇ ಅಂತಲೇ ಗಿಲ್ಲಿ ನಟ ಉತ್ತರ ಕೊಟ್ಟಿದ್ದಾರೆ. ಇದರ ಅರ್ಥ ನಾನು ಯಾವುದೇ ಜಮೀನು ಖರೀದಿಸಿಲ್ಲ ಅನ್ನೋದನ್ನೇ ಗಿಲ್ಲಿ ನಟ ಇಲ್ಲಿ ಈ ರೀತಿ ಹೇಳಿದ್ದಾರೆ.